ವಿಷ್ಣುದಾದ ನಾಯಕ ನಟನಾಗಿ ಆಕ್ಟ್ ಮಾಡಿರೋ ಮೊದಲನೆಯ ಸಿನಿಮಾ ನಾಗರಹಾವು. ಆ ಸಿನಿಮಾ ಡೈರೆಕ್ಟ್ ಮಾಡಿದವರು ಪುಟ್ಟಣ್ಣ ಕಣಗಾಲ್ ಅವರು. 1972 ನಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಸುಮಾರು ಥಿಯೇಟರ್ ಗಳಲ್ಲಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡುತ್ತೆ. ನಂತರ ಪುಟ್ಟಣ್ಣ ಕಣಗಾಲ್ ಅವರು ಎಡಕಲ ಗುಡ್ಡದ ಮೇಲೆ, ಉಪಾಸನೆ, ಜಿಹರಿಲಿಯ ಇನ್ಸಾನ್, ಕಥಾ ಸಂಗಮ ಅಂತ ಬೇರೆ ಬೇರೆ ಸಿನಿಮಾಗಳಲ್ಲಿ ಎಂಗೇಜ್ ಆಗಿರ್ತಾರೆ. ಈ ಕಡೆ ವಿಷ್ಣುದಾದನ ತಗೊಂಡ್ರೆ ಸತಿಯಲ ಸಾವಿತ್ರಿ, ಮನೆ ಬೆಳಗಿದೆ ಸೊಸೆ, ಗಂಧದ ಗುಡಿ, ಭೂತಯ್ಯನ ಮಗ ಅಯ್ಯೋ ಅಂತ ಸುಮಾರು ಸಿನಿಮಾಗಳಿಗೆ ಬುಕ್ ಆಗಿರ್ತಾರೆ. ವಿಷ್ಣುವರ್ಧನ್ ಅವರು ಬಂಧನ ಸಿನಿಮಾ ನಂತರ 1984-85 ಆ ಪೀರಿಯಡ್ ಅಲ್ಲಿ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಭೇಟಿಯಾಗೋ ಸಂದರ್ಭದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ವಿಷ್ಣುವರ್ಧನ್ ಅವ್ರಿಗೆ ಒಂದು ಕತೆ ಹೇಳಿರ್ತಾರೆ. ಆ ಕತೆ ವಿಷ್ಣುವರ್ಧನ್ ಅವ್ರಿಗೂ ಇಷ್ಟ ಆಗಿರುತ್ತೆ. ಪುಟ್ಟಣ್ಣ ಕಣಗಾಲ್ ಅವರು ಡೈರೆಕ್ಟ್ ಮಾಡ್ತಾ ಇರೋ ಮಸನದ ಹೂ ಸಿನಿಮಾ ನಂತರ ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಡೈರೆಕ್ಟ್ ಮಾಡೋ ಸಿನಿಮಾಗೆ ವಿಷ್ಣುವರ್ಧನ್ ಅವರು 27 ದಿನ ಡೇಟ್ಸ್ ಕೊಟ್ಟಿರ್ತಾರೆ. ಮಸನದ ಹೂ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರೋ ಟೈಮ್ ಅಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಹೆಲ್ತ್ ಅಪ್ಸೆಟ್ ಆಗಿ 5th ಜೂನ್ 1985 ನಲ್ಲಿ ತೀರ್ಕೊಂತಾರೆ. ವಿಷ್ಣುವರ್ಧನ್ ಅವರು ಪುಟ್ಟಣ್ಣ ಕಣಗಾಲ್ ಅವರ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಆಗಿದ್ದಾರೆ. ಖಂಡಿತ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದು ದಾಖಲೆಯ ಸಿನಿಮಾ ಆಗ್ತಾ ಇತ್ತು ಏನೋ.